ಸೀನೇ ಇರಲ್ಲ, ಕಷ್ಟಪಟ್ಟು ಮಾಡಿರ್ತೀವಿ ಆ ಸೀನ್ನ. ನಾಳೆ ನಮ್ದಲ್ವಲ್ಲ, ಇವತ್ತು ಚೆನ್ನಾಗಿದ್ದೀವಿ, ಚೆನ್ನಾಗಿರ್ತೀವಿ ಅನ್ನೋದು ನಾಳೆ. ಅಸಾಮಾನ್ಯ ವಿಷಯಗಳು, ಕನಕಾಂಬರಿ ಮಾಡಿದೀನಿ, ಮೋಹಿನಿ ಮಾಡಿದೀನಿ. ಕಣ್ಣರಳಿಸುವ ಕಷ್ಟ ಎದುರಾದಾಗ ನಾನಂತೂ ಈ ಪಿಕ್ಚರ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಇವ್ರು 25 ವರ್ಷ ಆಯ್ತು ನಾನು ನಾಯಕ ನಟಿಯಾಗಿ ಚಿತ್ರರಂಗ ಕಾಲಿಟ್ಟು. ನನ್ನ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ, ನನ್ನ ಫ್ರೆಂಡ್ಸ್ ಗ್ರೂಪ್ಸ್ ಅಲ್ಲಿ ಡಿಸ್ಕಷನ್, ಅನು ಆರ್ ಯು ಅ ದೆವ್ವ, ಆರ್ ಯು ಅ ದೇವಿ, ದಿಸ್ ಇಸ್ ಬ್ಲೂ ಕಲರ್, ದೇವಿ ಇರ್ಬೇಕು, ಇಲ್ಲ ರೆಡ್, ಮತ್ತೆ ದೊಡ್ಡ ಬೊಟ್ಟಿಟ್ಕೊಂಡಿದ್ದಾಳೆ, ಕಣ್ ರೆಡ್ ಇದೆ, ಇಷ್ಟು ಡಿಸ್ಕಷನ್ ನಡೀತು. ನನಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇದೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಹಗ್ಗ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ಸೋಣ, ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರು ಜನ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಆರಾಮ್ ನೀರಜ್, ನೀವೇ ಇದ್ದೀರಾ? ಎಸ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಯಂಗ್ಸ್ಟರ್ ನಾಡಿ ಸರ್. ಸರ್ ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ನಿಮ್ದು ಡೆಬ್ಯೂ? ಹೌದು ಹೌದು. ಓಕೆ. ಸೊ ಪ್ರೀವಿಯಸ್ ಯಾವ್ದನ್ನ ಸಿನಿಮಾ ಅಂತ ಯಾವ್ದು ಮಾಡಿ? ಇಲ್ಲ. ಏನಿದು ಹಗ್ಗ? ಯಾವ್ದು ಹಗ್ಗ ಇದು? ಎಮ್ಮೆ ಹಗ್ಗನ, ಹಸು ಹಗ್ಗನ, ಅಥವಾ ಕೋಣ ಹಿಡ್ಕೊಂಡಿರೋ ಕೋಣದ ಮೇಲೆ ಬರುವಂತ ಯಮನ ಹಗ್ಗನ? ಯಾವ್ದು ಇದು? ಒಂದು ದುಷ್ಟ ಶಕ್ತಿನ ತಡೆಯಿಟ್ಟು ಅದನ್ನ ಧ್ವಂಸ ಮಾಡುವಂತ ಒಂದು ಹಗ್ಗ. ಓಕೆ. ಅಂದ್ರೆ ಸತ್ಯದ ದಾರಿಯಲ್ಲಿ ನಡೆಯುವಂತ ಹಗ್ಗ. ಹಗ್ಗ ಅಂದ್ರೆ ಈಗ ತುಂಬಾ ಅಗ್ಗವಾಗಿ ಸಿಕ್ತ ಹಗ್ಗ ಬೇರೆ, ಹಗ್ಗ ಬೇರೆ. ಓಕೆ. ಅದ್ರಲ್ಲೂ ಮತ್ತೆ ಅರ್ಥ ಇದೆ. ಚಿಕ್ಕ ಗ ಬಂದಾಗ ಕನಿಷ್ಠ ಅನ್ನೋ ಲೆವೆಲ್ ಬಂದ್ಬಿಡುತ್ತೆ. ಇದು ಹಗ್ಗ ಅಂದಾಗ ಹಗ್ಗ ಎಲ್ಲದಕ್ಕೂ ಉಪಯೋಗಿಸ್ತೀವಲ್ಲ. ಮದುವೆ ಚಪ್ರ ಕಟ್ಟೋದ್ರಿಂದ ಹಿಡಿದು, ನೀರ್ ಸೇದೋದ್ರಿಂದ ಹಿಡಿದು, ಆಮೇಲೆ ನಾಲೆಗಳಲ್ಲಿ ನೀರ್ ಎರಚೋದಕ್ಕೆ ತಗೊಳ್ತಾರೆ. ಆಮೇಲೆ ಅದರಲ್ಲಿ ಮಂಚಗಳೆಲ್ಲ ಮಾಡ್ತಾರೆ. ಹಗ್ಗದಲ್ಲಿ ಒಬ್ರಿಗೊಬ್ರು ಸೇತುವೆಗಳೆಲ್ಲ ಮಾಡ್ತಾರೆ. ಹಗ್ಗದ ಸೇತುವೆನೇ ಇದೆ ಸುಮಾರು ಕಡೆ. ಆ ತರ ಹಗ್ಗ ಇದು ಅಂದ್ರೆ ಪಾಸಿಟಿವ್ ಇರುವಂತ ಪಾಸಿಟಿವ್ ಹಗ್ಗ ಬೇಸಿಕಲಿ. ಓಕೆ. ಲೈಕ್ ಏನು ಸ್ಪಿರಿಚುವಲಿ ಆ ತರ ಸಮಥಿಂಗ್? ಯಾವ ತರ? ಸ್ಪಿರಿಚುಲಿ ಇಲ್ಲ, ನಮ್ ಜಾನ್ರಿ ಅಂತ ನೀವು ನೋಡಿದ್ರೆ ಹಾರರ್, ಥ್ರಿಲ್ಲರ್ ಆ ತರ ಅಂತ ಅನ್ಕೋಬಹುದು. ಬಟ್ ಎಲ್ಲಾ ಎಲಿಮೆಂಟ್ಸು ಇದೆ ನೀರಜ್. ಕಾಮಿಡಿ ಇದೆ, ನಾಣಿ ಸರ್ ಅವ್ರದ್ದೆಲ್ಲ ಕಾಮಿಡಿ, ಎಮೋಷನ್ ಎಲ್ಲಾನು ಇರುವಂಥದ್ದು. ಒಂದೊಳ್ಳೆ ಎಂಟರ್ಟೈನಿಂಗ್ ಮೂವಿ. ಅಂಡ್ ಹಗ್ಗಾನು ಒಂದು ಪಾತ್ರ ಅದ್ರಲ್ಲಿ. ಸೊ ಹಗ್ಗಾನೇ ಮೇನ್ ಪಾತ್ರ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹಗ್ಗ. ಎಸ್. ಸೊ ಅಂಡ್ ಪಾಸಿಟಿವ್ ಹಗ್ಗ. ಸೊ ಯಾ. ಏನ್ ರೋಲ್ ಪ್ಲೇ ಮಾಡ್ಬೋದಾ ನಿಮ್ ಪ್ರಕಾರ? ಯಾವ ತರ? ನನ್ನ ರೋಲ್ ಬಗ್ಗೆ ಜಾಸ್ತಿ ಹೇಳೋ ಹಾಗಿಲ್ಲ. ಅವಿನಾಶ್ ನಮ್ಮ ನಿರ್ದೇಶಕ ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ನೀವು ಯು ಕ್ಯಾನ್ ಸಿ ದ ಪೋಸ್ಟರ್. ಒಂದು ಐಡಿಯಾ ಬರುತ್ತೆ. ಒಂದು ಐಡಿಯಾ ಅಂತ ಇದೆ, ಲೈಕ್ ಏನೋ ಕನ್ನಡದ ಯಾ. ಸೊ ಬೇಸಿಕಲಿ ಅವಿನಾಶ್ ಐಡಿಯಾ ಏನಂದ್ರೆ ಒಂದು ಸೂಪರ್ ಹೀರೋ ಆ ತರ ಒಂದು ಪೋರ್ಟ್ರೇ ಮಾಡೋದು. ಬಟ್ ನಾನು ಒಂದು ಶಕ್ತಿ ಅಂತ ಹೇಳ್ತೀನಿ, ಪಾಸಿಟಿವ್. ಇವಾಗ ಹಗ್ಗ ಹೆಂಗೆ ಪಾಸಿಟಿವ್ ಶಕ್ತಿ ಫುಲ್ ತುಂಬಿದೆ ನಮ್ಮ ಕ್ಯಾರೆಕ್ಟರ್ ಅಲ್ಲಿ, ಆ ಹಗ್ಗ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ, ಅದೇ ರೀತಿ ನಾನು ಮಾಡ್ತಿರೋಂಥ ಪಾತ್ರ ಕೂಡ ಇಟ್ಸ್ ಪೀರಿಯಾಡಿಕ್. ಅಷ್ಟು ಹೇಳ್ಬಲ್ಲೆ. ಅಂದ್ರೆ ಈಗಿನ ಕಥೆ ಎಲ್ಲ ಅವರು ಈಗಿನ ಟೈಮಲ್ಲಿ ಇವರೆಲ್ಲ ಕೇಳೋ ಅಂತ ಸ್ಟೋರಿ ಪಾರ್ಟ್ ಅಲ್ಲಿ ನಾನಿರೋದು. ಸೊ ಅದು ಪೀರಿಯಾಡಿಕ್ 1940s 1950s ಆ ತರ ಅಂತ ಪ್ಲೇಸ್ಮೆಂಟ್ ಆಗಿರೋದು. ಸೊ ಅದು ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಅಂಡ್ ಶೇಡ್ಸ್ ಇದೆ ನೀರಜ್. ಇಟ್ಸ್ ಲೈಕ್ ಆಗಿನ ಸಮಯದಲ್ಲಿ ಹೆಣ್ಮಕ್ಳು ಹೆಂಗಿರ್ತಾ ಇದ್ರು, ಅದು ಹೇಗೆ ಚೇಂಜ್ ಆಗತ್ತೆ, ಆಲ್ ದಟ್ ಇಸ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ಯಾ, ಜಾಸ್ತಿ ಹೇಳಕ್ ಆಗಲ್ಲ. ಸಿನಿಮಾ ಖಂಡಿತ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಟೈಟಲ್ ಇಟ್ಟಿದ್ದಾರೆ. ಹೇಳ್ತೀರಾ ರಾಣಿ ಸರ್? ಖಂಡಿತ ಇಲ್ಲ. ಅಯ್ಯೋ, ಒಂದ್ ಮಾತ್ರ ಹೇಳ್ಬಲ್ಲೆ, ಎಲ್ಲಾ ಚರಿತ್ರೆಗಳು ಮಹಾಭಾರತದಿಂದ ಹಿಡಿದು ಏನೇನಿದೆ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿದೆ ಎಲ್ಲ ಹೆಣ್ಣೆ. ಇಲ್ಲ ಅಂದ್ರೆ ತ್ರಿಮೂರ್ತಿಗಳು ಹೋಗಿ ಆಕೆನ್ ಕೇಳ್ಕೊಂಡು ನಮ್ಗೆ ಸಹಾಯ ಮಾಡಮ್ಮ ಅಂತ ಕೇಳ್ತಿರ್ಲಿಲ್ಲ. ಆದಿಶಕ್ತಿ ಕ್ಲೈಮ್ಯಾಕ್ಸ್ ಅದು ಆತರ. ಆದಿ ಅಂತ್ಯ. ಹೌದೌದು, ಅವಳೆ. ಈಗ ಹಗ್ಗ ಒಂದು ಪಾತ್ರ, ಅದ್ರ ಸುತ್ತಲೂ ನಾವೆಲ್ಲ ಓಡಾಡೋಂತ ಕ್ಯಾರೆಕ್ಟರ್ಗಳು ಅಷ್ಟೇ. ಎಕ್ಸಾಕ್ಟ್ಲಿ. ಮುಖ್ಯ ಪಾತ್ರ ಹಗ್ಗನೇ ಇದರಲ್ಲಿ. ನಿಮ್ಮ ಪಾತ್ರ ಏನಾಗುತ್ತೆ ಸರ್? ಸರ್ ನಂದು ನಮ್ ಟ್ರ್ಯಾಕ್ ಎಲ್ಲ ಹಳ್ಳಿಲಿ ಬರುವಂತ ಟ್ರ್ಯಾಕು. ನಾನು ಬಾವ ಬಾಮ ಇದ್ದಾನೆ ಇಬ್ರು. ನನಗೊಂದು ಟೀಮ್ ಇರುತ್ತೆ, ತರ್ಲೆ ಟೀಮ್ ನಮ್ ಜೊತೆಲಿ. ಇವರು ಸಿಟಿಯಿಂದ ಬಂದು ಸೇರ್ಕೋತಾರೆ ನಮ್ ಜೊತೆಲಿ.
ಬೇರೆ ಒಂದು ಅವ್ರ ಲವ್ಗೆಲ್ಲ ನಾವೆಲ್ಲ ಸಹಾಯ ಮಾಡ್ತೀವಿ ಅದ್ರಲ್ಲಿ ಲೈಕ್ ರ್ಯಾಂಬೋಲೆ ನಿಮ್ದು ಶರಣ್ ಸರ್ ಆ ತರ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಬೇಡ ಶೇಡ್ ತಗೊಂಡ್ಬಿಡುತ್ತೆ ಅದು. ಈಗ ಏನಾದ್ರೂ ಒಂದು ಆವಿಷ್ಕಾರ ಮಾಡಕ್ಕೆ ಹುಡುಕಕ್ ಹೋದಾಗ ಅದು ಒಳ್ಳೇದು ಆಗ್ಬೋದು ಅಲ್ಲಿ ಕೆಟ್ಟದ್ದು ಆಗ್ಬೋದು ಗೊತ್ತಿಲ್ಲ, ಏನ್ ಬರುತ್ತೋ ಅದನ್ನ ತಗೋಬೇಕು ನೀವು ಧೈರ್ಯ ಹೋಗೋದ್ಮೇಲೆ, ಇಲ್ಲಾಂದ್ರೆ ವಾಪಸ್ ಹೊಡ್ ಬರ್ಬೇಕಾಗತ್ತೆ. ಆವಾಗ ಹೇಳ್ತಾರೆ ಕೆಲವರೆಲ್ಲ, ಏಯ್ ಕಲ್ಲು ಮುಳ್ಳು ಇದ್ದಿದೆ ನೀನ್ ನುಗ್ಗೋ ಅಂತ ಹೇಳ್ತಾರೆ. ಆ ತರ ಧೈರ್ಯ ಕೊಡುವಂತ ಪಾತ್ರ ನಮ್ದು ನಮ್ ಟ್ರ್ಯಾಕ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ನಾವು ಇವ್ರ ಟ್ರ್ಯಾಕ್ ಅಲ್ಲಿ ನಾವಿಲ್ಲ. ಅದ್ಭುತ. ಸರ್ ನಿಮ್ಮ ಪಾತ್ರದ ಬಗ್ಗೆ ಅದೇ ಇದೊಂದು ಹಳ್ಳಿಯಿಂದ ಒಂದು ವ್ಯಕ್ತಿ, ಒಂದು ಇನ್ನೋಸೆಂಟ್ ಪರ್ಸನ್ ತರ, ಬಟ್ ಅದೇ ಸ್ಟೋರಿ ರಿವೀಲ್ ಮಾಡಂಗಿಲ್ಲ ನಾನು. ಸೊ ಅವ್ರು ಬಂದು ಸಿಟಿಗೆ ಬಂದು ಸೇರಿ ಆ ಸಿಟಿಯಿಂದ ಈ ಸ್ಟೋರಿ ಹೇಗೋಗುತ್ತೆ ಅನ್ನೋದು ತುಂಬಾ ಒಂದು ಚೆನ್ನಾಗಿದೆ. ತುಂಬಾ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಇದು. ಫಸ್ಟ್ ಇದೆ ನನಗೆ ಸಿಕ್ಕಿರೋದು. ಫಸ್ಟ್ ಮೂವಿನೇ ಇಂತ ಲೆಜೆಂಡರಿ ಜೊತೆ ಆಕ್ಟ್ ಮಾಡಿದ್ರೆ ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ. ಅವ್ರು ತುಂಬಾ ನನ್ಗೆ ಕಂಫರ್ಟ್ ಮಾಡಿದ್ದಾರೆ. ನಾನಿ ಸರ್ ಅಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆಟ್ ಅಲ್ಲಿ. ಅದ್ಭುತ. ಇಟ್ ಇಸ್ ನೈಸ್. ಈ ತರ ನನಗೆ ಇನ್ ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ, ಬಟ್ ಈಗ ಸಿಕ್ಕಿರೋದ್ರಲ್ಲಿ ನನಗೆ ರಿಯಲಿ ಸಪೋರ್ಟ್ ಮಾಡೋದಂತವ್ರು, ಐ ಶುಡ್ ಸೇ. ಪ್ರಿಪರೇಷನ್ಸ್ ಅಂತ ಏನ್ ಮಾಡ್ಕೊಂಡ್ರೆ? ಎಲ್ಲ ಮಾಡಿದ್ದೀನಿ ಸರ್, ಪ್ರಿಪ್ರೇಷನ್ ಮಾಡ್ಕೊಂಡೆ ಡನ್. ಓಕೆ. ಅದೇ ದೊಡ್ಡದಾಗಿ ನಿಮ್ಗೆ ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಅಲ್ಲೆಲ್ಲ ಹೋಗಲ್ಲ, ಆ ಥರ ಒಂದು ದೊಡ್ಡ ಸರ್ಟಿಫೈಡ್ ಸೆಂಟರ್ಸ್ ಇನ್ಸ್ಟಿಟ್ಯೂಷನ್ ಅಂತಲ್ಲ, ರಿಟೈರ್ಡ್ ಥಿಯೇಟರ್ ಆರ್ಟಿಸ್ಟ್ ಅವರು ತಗೊಂಡು ನಾನು ಮಾಡಿದ್ದೆ. He's done a lot of homework. Yeah, ಮಾಡಿದ್ದಾರೆ, honestly, ಮಾಡಿದ್ದಾರೆ. fight agli, dance agli, rehearsals ಮಾಡಿ, practice ಮಾಡಿ, he should perform well ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದು ಕಾಣಿಸುತ್ತೆ ನೀರಜ್ ನೋಡುವಾಗ. Presence ಕಾಣಿಸುತ್ತೆ. Yes. ಲೈಕ್ ಈಗ ಪೀರಿಯಾಡಿಕ್ ಮೂವೀಸ್ ಅಂದ್ರೆ ತುಂಬಾ ವರ್ಷಗಳಾಗಿದೆ ಅನ್ಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ. ಆದ್ರೆ ಲೈಕ್ ಈಗ KGF ಅನ್ನೋದು ಒಂದು ಸ್ವಲ್ಪ ಇದು ಬಂದ್ರೆ, ಬಟ್ ಈ ಕಾಂತಾರ ಬಂತು, ಅದಾದ್ಮೇಲೆ ಪೀರಿಯಾಡಿಕ್ ಕಥೆಗಳು ಅಥವಾ ಇದೇನೋ ನೈಜ ಘಟನೆ ಆಧಾರಿತ ಏನಾದ್ರು ಇದೆಯಾ ನಿಮ್ ಪ್ರಕಾರ ಈ ಸಿನಿಮಾ? ಐ ಡೋಂಟ್ ಥಿಂಕ್ ಸೊ. ಅವಿನಾಶ್ನ ಕೇಳಿ, ಬಟ್ ಆ ಥರ ಏನು ಐ ಡೋಂಟ್ ಥಿಂಕ್. ಇನ್ಸ್ಪಿರೇಷನ್ ಏನು ಅದೆಲ್ಲ ಯು ಹ್ಯಾವ್ ಟು ಆಸ್ಕ್ ಹಿಮ್. ಸೊ ಅದ್ರ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ. ನಿಮಗೆ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ? ಬೇಸಿಕಲಿ ಅವಿನಾಶ್ ಅವರು ಹೇಳಿದಂತ ರೀತಿ, ಕಥೆ, ಅವ್ರು ಕನ್ವೆ ಮಾಡಿದ್ದು ಸ್ಟೋರಿ. ಮೊದಲನೇ ಪ್ರಶ್ನೆ ಕೇಳಿದೆ, ಹಗ್ಗ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು. ಹೊಸ ಟೀಮ್ ಅಂತಾನೆ ಆಬ್ವಿಯಸ್ಲಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಅಂತ. ಸೊ ಐ ಸೆಡ್ ಓಕೆ, ನನ್ಗೆ ಐ ಲೈಕ್ ವರ್ಕಿಂಗ್ ವಿತ್ ನ್ಯೂ ಕಮರ್ಸ್. ಖುಷಿ ಕೊಡುವಂತ ವಿಷಯ ಅದು. ಆ ವಿಷಯ ಕೇಳಿದೆ ನಾನು ಮೇಡಮ್ ವಿಷಯದಲ್ಲಿ. ನನ್ನ ಫ್ರೆಂಡ್ ಒಂದು ಟೀಮ್ ಕೂಡ ನಿಮ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ, ಸ್ಲೋಗನ್ ಅಂತ. ಅವರು ಹೊಸಬರಿಗೆ ಆದ್ಯತೆ ಅಂತ. ಎಕ್ಸಾಕ್ಟ್ಲಿ. ಸೊ ಯಂಗ್ಸ್ಟರ್ಸ್ ಹತ್ರ ಬಂದಾಗ ನೀರಜ್ ಖುಷಿ ಕೊಡುತ್ತೆ. ಓಕೆ, ಇಷ್ಟೆಲ್ಲ ಹೋಮ್ ವರ್ಕ್ ಮಾಡ್ಕೊಡಿದ್ರೆ, ಲೈಕ್ ಅವಿನಾಶ್, ಮನು, ಅವ್ರ ಫುಲ್ ಟೀಮ್, ದೇ ವಾಸ್ ಸೋ ಕ್ಲಿಯರ್. ಅವ್ರು ಏನ್ ಫಸ್ಟ್ ಡೇ ನನ್ನ ಹತ್ರ ಕಥೆ ಬಂದಾಗ ಹೇಳಕ್ ಬಂದಾಗ ಏನ್ ಹೇಳಿದ್ರು ಅದನ್ನ ಇಲ್ಲಿ ತೋರಿಸಿದ್ದಾರೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಹಿ ಟೋಲ್ಡ್ ಮಿ, ಹಿಂಗಿರತ್ತೆ ಅಂತ. ಅಂಡ್ ದಟ್ಸ್ ಹೌ ಇಟ್ಸ್ ಟರ್ನ್ಡ್ ಔಟ್. ಸೊ ಯುನೋ, ಹೇಳಿದಕ್ಕೂ ಅಲ್ಟಿಮೇಟ್ ಪ್ರಾಡಕ್ಟ್ಗೂ ಯಾವಾಗ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ಈ ಕೇಸಲ್ಲಿ ಅದು ಇಲ್ವೇ ಇಲ್ಲ. ಸೊ ಹಿ ವಾಸ್ ಪ್ರಿಪೇರ್ಡ್. ಸೊ ಅದು ನನಗೆ ತುಂಬಾ ಇಂಪ್ರೆಸ್ ಆಯ್ತು. ಅಂಡ್ ಅದು ಕನ್ಫರ್ಮ್ ಆಯ್ತು ನಾನು ಲೊಕೇಶನ್ ಹೋಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ. ಬಿಕಾಸ್ ಅಲ್ಲೂ ಬಹಳ ಕ್ಲಾರಿಟಿ, ಇಷ್ಟು ಸೀನು, ಇಷ್ಟು ಡೈಲಾಗು, ಇಷ್ಟು, ದಿಸ್ ಇಸ್ ವಾಟ್ ಐ ವಾಂಟ್, ಅಷ್ಟೇ. ಸೊ ಒಂದು ಆರ್ಟಿಸ್ಟ್ ಆಗಿ ತುಂಬಾ ಈಸಿ ಆಯ್ತು ಕೆಲಸ ಮಾಡಕ್ಕೆ. ಖುಷಿ ಆಯ್ತು. ಏನೋ ಇಷ್ಟು ಬೇಸಿಕ್ ಐಡಿಯಾ ಬಂದು ಒಂದು ಒಳ್ಳೆ ಕಥೆ, ನಾನು ಸ್ಟೋರಿ ಹೇಳಬೇಕು ಸ್ಕ್ರೀನಲ್ಲಿ. ಸಿನಿಮಾ ಅನ್ನೋದು ಮನರಂಜನೆ, ಅದನ್ನ ನಾನು ಕೊಡ್ಬೇಕು ನನ್ನ ಸಿನಿಮಾ ಮೂಲಕ ಅನ್ನೋದು ಅವಿನಾಶ್ ಉದ್ದೇಶ. ಅದು 100ಕ್ಕೆ 100 ಅವರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅವರು ಸ್ಟೋರಿ ಬೋರ್ಡ್ ಏನ್ ಮಾಡ್ಕೊಂಡಿದ್ರು ಕಥೆ ಮಾಡುವಾಗ, ಎಕ್ಸಾಕ್ಟ್ಲಿ, ಅದನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ನನಗೆ ಇಷ್ಟೇ ಬೇಕು ಅಂತ ಅವ್ರು ಕನ್ಫರ್ಮ್ ಆಗಿ ಬಂದಿದ್ರು. ಸೊ ಹಾಗಾಗಿ ಶೂಟಿಂಗು ಬೇಗ ಮುಗೀತು ನಮಗೆ. ಆ ರೀತಿಲಿ ಹೇಳುತ್ತೆ, ಯಾಕಂದ್ರೆ ಫಿಕ್ಸ್ ಆಗಿದ್ರು ಅವ್ರು, ಇಷ್ಟೇ ನಾನು ಇಟ್ಕೊಳ್ಳೋದು. ಎಡಿಟಿಂಗ್ ಫಾರ್ಮೆಟ್ ಅಲ್ಲಿ ಅವರು ಶಾರ್ಟ್ಗಳು ತೆಗಿತಾ ಇದ್ರು. ಅದೊಂದು ಐಡಿಯಾ ಏನ್ ಬೇಕೋ ಅದರಿಂದ ತುಂಬಾ ಅನುಕೂಲ ಆಯ್ತು ಸರ್. ಪ್ರೊಡ್ಯೂಸರ್ಸ್ ತುಂಬಾ ಅನುಕೂಲ ಆಗುತ್ತೆ ಅದರಿಂದ. ಅವ್ರು ಇಟ್ಟಿದ್ದ ನಂಬಿಕೆ ಡೈರೆಕ್ಟರ್ ಮೇಲೆ. ಎಲ್ಲರೂ ಅನ್ನೋದು ಚಿಕ್ಕ ವಯಸ್ಸು, ಇವ್ರು ಏನೋ ಇವ್ರು ಫೀಲ್ಡ್ ಬೇರೆ, ಇಲ್ಲಿಂದ ಬಂದು ಏನ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಅನ್ಕೋತೀವಿ. ಏನೋ ಒಂದು ಶಕ್ತಿ ಇರುತ್ತೆ ಅವ್ರಿಗೆ. ಎಷ್ಟೋ ಜನ ಅಚೀವ್ ಮಾಡಿದ್ರು ಖಂಡಿತ ಸರ್. ಈಗ ಮಾಮೂಲಿ ಕಥೆಗಳು ಮಾಡೋದು ಬೇಡ, ಲವ್ ಸಬ್ಜೆಕ್ಟ್ ಅದೆಲ್ಲ. ಈ ತರದ ಕತೆ ಮಾಡೋದಕ್ಕೆ ಕಷ್ಟ ಇರುತ್ತೆ, ಚಾಲೆಂಜ್ ಇರುತ್ತೆ. ಒಂದು ಸಖತ್ ವರ್ಕ್ ಮಾಡಿದ್ದಾರೆ. ಅವ್ರ ಟೀಮ್ ಹಂಗೆ ಇದೆ. ಮನು ಅಂತ ಹೇಳಿ ಅವರು ಡೈಲಾಗ್ ಬರೆದಿರೋದು, ರಾಜು ಬಹುದ್ದೂರ್ ಅಂತ ನಿರ್ಮಾಪಕರು, ಅವ್ರದ್ದು ಕತೆ, ಸ್ಕ್ರೀನ್ ಪ್ಲೇ ಎಲ್ಲ ಜೊತೆ ಸೇಮ್ ಮಾಡಿರ್ತಾರೆ. ಆದರೂ ಈ ನಿರ್ದೇಶನ ಅನ್ನೋದು ಇದೆಯಲ್ಲ,
ಹೌದು. ತುಂಬಾ ಕಷ್ಟದ ಕೆಲಸ ಅದು. ನಮ್ಮನ್ನು ಸುಮಾರು ಜನ ಏನ್ ಸಹ ಸಿನಿಮಾ ಮಾಡಿದಿರಾ ಡೈರೆಕ್ಟ್ ಮಾಡಲ್ವಾ ಅಂತಾರೆ. ಅದ್ರ ತೂಕ ಏನಂತ ಗೊತ್ತು. ನಾನು ಹೇಳಿದೆ ಸತ್ತಿರ ಹೆಣ ಹೊರಕಾದ್ರೂ 4 ಜನ ಬೇಕು, ಸಿನಿಮಾ ಒಬ್ಬನೇ ಹೊರೋದು. ಸೋತ್ರು ಅಂತ ಹೌದೌದೌದು, 4 ಜನ ಹಂಚ್ಕೋತಾರೆ ಹಾ ಹೆಣ ಶವನ. ಸಿನಿಮಾ ಒಬ್ಬರೇ ನಿರ್ದೇಶಕ, ಏನಾದ್ರೂ ಅವ್ರ ಮೇಲೆ ತೂಕ. ಡೈರೆಕ್ಟರ್ ಸರಿ ಇಲ್ಲ. ಅದಕ್ಕೆ ಅಷ್ಟು ತೂಕ ಹೊರ ಶಕ್ತಿ ನನಗಿಲ್ಲಪ್ಪ, ಬೇಡ ಪಾತ್ರ ಮಾಡ್ಕೊಂಡು. ಹಂಗೆ ತುಂಬಾ ಶ್ರಮ ಪಟ್ಟು ಅವಿನಾಶ್ ಅವರು ಈ ಕತೆ ಸ್ಕ್ರೀನ್ ಪ್ಲೇಗಳೆಲ್ಲ ಮಾಡ್ಕೊಂಡು ಏನ್ ಬೇಕಾದ್ರೆ ಅವ್ರಿಗೆ ನೀಟಾಗಿ ಮಾಡಿದ್ದಾರೆ. ಅಂದ್ರೆ ಇತ್ತೀಚೆಗೆ ಅಪರೂಪದ ಕತೆ ಇದು, ಇತ್ತೀಚೆಗೆ ಬಂದಿರೋ ಸಿನಿಮಾಗಳಲ್ಲಿ ನೀವು ಹೇಳಿದಾಗೆ ಅಪರೂಪದ ಕತೆ. ನಮಗೂ ಅವ್ರು ಇವಾಗ ನೀವೇ ನಿರ್ದೇಶಕರಾದಾಗ ಇಂಥವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸಿಕೆ ಇರುತ್ತೆ ನೋಡಿ. ಅವ್ರು ಸಿಕ್ಕಿದಾಗಲೂ ಕಾಡ್ತಾ ಇರುತ್ತೆ, ಅದು ಗೊತ್ತಾ ನಿಮಗೆ? ಹೌದು. ಇದು ನನಗೆ ಅನ್ಕೊಂಡಿದ್ದೆ ಅವ್ರು ಸಿಕ್ಲಿಲ್ಲ ಅನ್ನೋ ಅಸಮಾಧಾನ ಇರುತ್ತಲ್ಲ, ಆ ತರ ಅಸಮಾಧಾನ ಇಲ್ಲ ಅವ್ರಿಗೆ. ತುಂಬಾ ಯೋಚನೆ ಮಾಡಿ ಮಾಡಿ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ. ನಮಗೂ ಖುಷಿ ಕೊಟ್ಟಿದೆ ಪಾತ್ರದಾರರಾಗಿ. ಚೆನ್ನಾಗಿದೆ, ನಮ್ಮ ಪಾತ್ರಗಳು ನಾವು ನೀಟಾಗಿ ನಿಭಾಯಿಸಿದೀವಿ ಅನ್ಕೊತೀನಿ. ಯಾಕಂದ್ರೆ ನಿರ್ದೇಶಕ ಬಿಡಲ್ವಲ್ಲ, ಇಲ್ಲ ಅಂದ್ರೆ ಎಲ್ರು ಹೇಳೋದು ಈ ಚಿಕ್ಕ ವಯಸ್ಸಿಗೆ ಹೆಂಗೆ ಇಷ್ಟೊಂದು ಪ್ರತಿಭೆ ನಿಮಗೆ ಅಂತ. ಪುರಾಣದಲ್ಲೂ ಬೇಕಾದಷ್ಟು ಜನ ಅವ್ರೆ. ಮಾರ್ಕಂಡೇಯ ಎಷ್ಟು ವಯಸ್ಸು? ಸಾವು ಗೆದ್ದಾಗ ಮಾರ್ಕಂಡೇಯನಿಗೆ ಎಷ್ಟು ವಯಸ್ಸು? ಆತರ ಯಾರನ್ನೂ ಅಂಡರ್ಸ್ಟಿಮೇಟ್ ಮಾಡಬಾರ್ದು ನಾವು. ಚೆನ್ನಾಗಿ ಮಾಡಿದ್ದಾರೆ, ಮಾತು ಕಡಿಮೆ ಅಷ್ಟೇ, ಕೃತಿ ಜಾಸ್ತಿ, ತುಂಬಾ ಕಡಿಮೆ, ತುಂಬಾ ಕಡಿಮೆ. ಮನೆ ಅವ್ರು ಕೇಳಿದ್ರು ಅದೇ ಹೇಳ್ತಾರೆ, ನನ್ ಕೆಲಸ ಮಾತಾಡ್ಲಿ ಸರ್ ಅಂತ. ಹಾಗೆ ಅಟ್ಲೀಸ್ಟ್ ಸ್ಟೋರಿ ಹೇಳಿರಲ್ಲ, ಹೇಳ್ತಾರೆ. ಇಲ್ಲ ಅದು ಅಷ್ಟೇ, ಜಾಸ್ತಿ ಬೇರೆ ಏನೋ ಹೇಳಲ್ಲ. ಕಡಿಮೆ ವಾಯ್ಸ್ ಸಾಫ್ಟ್ ಅನ್ನೋದು ಬಿಟ್ರೆ ನೀರಜ್, ವಾಟ್ ಹಿ ವಾಂಟೆಡ್ ಹಿ ಆಲ್ವೇಸ್ ಗಾಟ್ ಪ್ರೊಫೆಷನಲಿ. ಗೊತ್ತಾಗ್ಬಿಡ್ತೇವೆ, ಅದು ನೀಟಾಗಿ ಬಂದು ಕನ್ವೆ ಮಾಡಿ, ಇಲ್ಲ ಐ ವಾಂಟ್ ಒನ್ ಮೋರ್, ಈ ತರ ಬೇಕು, ಈ ಮಾಡ್ಯುಲೇಷನ್ ಬೇಕು, ಅದ ಇನ್ನೊಂದು ಟ್ರೈ ಮಾಡೋಣ ಮೇಡಮ್, ಓಕೆ ಫೈನ್. ಸೊ ಅದ್ರಲ್ಲೆಲ್ಲ ವೆರಿ ವೆರಿ ಕ್ಲಿಯರ್. ಎಲ್ಲಾರು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂತಾರೆ, ಅವ್ರು ಊಟ ಬಿಟ್ಟು ಸಿನಿಮಾ ಮಾಡಿದ್ರು. ಊಟ ಮಾಡ್ತಿರ್ಲಿಲ್ಲ ಅವ್ರು, ಮಜ್ಜಿಗೆ, ಬರೀ ಮಜ್ಜಿಗೆ ಕುಡಿಯೋದು. ಅವ್ರಿಗೆ ನೋಡಿ ಹಸಿವಾಗ್ತಿರ್ಲಿಲ್ಲ, ಅಂದ್ರೆ ಅಷ್ಟು ಪ್ರೆಷರ್ ಅಲ್ಲಿ ಇರೋದು. ನೋಡಿ ಈ ಹಸಿವು ಕಾಣ್ತಿರ್ಲಿಲ್ಲ ಅವ್ರಿಗೆ. ಇದು ಚೆನ್ನಾಗ್ ಬರ್ಬೇಕು ಅನ್ನೋದಿತ್ತಲ್ಲ, ಆ ಕಡೆ ಗಮನ ಜಾಸ್ತಿ. ಬರೀ ಮಜ್ಜಿಗೆ ಕುಡ್ಕೊಂಡು ಹಂಗೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇನ್ಮೇಲೆ ಊಟ ಮಾಡ್ಬಿಟ್ರೆ ವಾಯ್ಸ್ ಜಾಸ್ತಿ ಆಗ್ಬೋದು ಅನ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಮೇಡಮ್ ಆಗ್ಲೇ ಹೇಳ್ತಿದ್ರು. ಏನಂದ್ರೆ ಲೈಕ್ ಎಷ್ಟೋ ಇಂಡಸ್ಟ್ರಿಯಲ್ ಟಾಕ್ಸ್ ಇದೆ, ಅದು ಏನು ಅಂದ್ರೆ ಕತೆ ಒಂದ್ ಹೇಳ್ತಾರೆ, ಎಕ್ಸಿಕ್ಯೂಷನ್ ಒಂದ್ ಆಗುತ್ತೆ, ಅಥವಾ ಪಿಕ್ಚರ್ ಹೇಳಿದ್ದೇ ರೀತಿ ಅಲ್ಲಿ ತೆಗ್ದಿರೋದೇ ಬೇರೆ, ಅದು ಫೈನಲ್ ಔಟ್ಪುಟ್ ಬಂದಿರೋದು. ಇದ್ರ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದೇ ಮೇಡಮ್ ಹೇಳಿದಾಗೆ ಅವ್ರಿಗೆ ಗೊತ್ತಿತ್ತು ನನಗೆ ಇಷ್ಟೇ ಬೇಕು ಅಂತ. ಅಂದ್ರೆ ಅದರಿಂದ ಪರಿಶ್ರಮ ಬೇರೆ ಇದೆ. ಆಡ್ ಫಿಲ್ಮ್ಸ್ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಮಾಡ್ತಿದ್ರಲ್ಲ, ಅದರ ಅನುಭವ ಇದಕ್ಕೆ ಸಹಕಾರವಾಗಿದೆ. ಅದಿಟ್ಕೊಂಡು ಇದೆಲ್ಲ ತೆಗೆದು ಏನ್ ಪ್ರಯೋಜನ? ನನಗೆ ಏನ್ ಬೇಕು ಕತೆಗೆ ಲಿಂಕು? ಇವಾಗ ಚೆನ್ನಾಗಿ ಮಾತಾಡ್ತಾರೆ ಅನ್ಬಿಟ್ರೆ 2 ಪೇಜ್ ಡೈಲಾಗ್ ಬರೆಯಕ್ಕಾಗುತ್ತಾ? ಕತೆಗೆ ಏನ್ ಪೂರಕವಾಗಿ ಬೇಕು ಅದನ್ನ ತಾನೇ ಮಾಡ್ಬೇಕು. ಅವರು ಏನ್ ಅನ್ಕೊಂಡಿದ್ರು ಅದನ್ನ ಮಾಡಿದ್ದಾರೆ. ಕೆಲವರು ಒಂದು ಕಥೆ ಅಂತ ಏನ್ ಅನ್ಕೊಂಡಿದ್ರು ನೀರಜ್, ಅದನ್ನ ತುಂಬಾ ಕ್ಲಿಯರ್ ಆಗಿ ಕನ್ವೆ ಮಾಡಿದ್ದಾರೆ. ಅಂಡ್ ಆ ಕ್ಲಾರಿಟಿ ಅವ್ರಿಗೆ ಡೇ 1 ಇಂದ ಇತ್ತು. ಸೊ ದಟ್ ಶೋಸ್ ಅವ್ರ ಹೋಮ್ ವರ್ಕ್ ಮಾಡಿ ಪ್ರಿಪೇರ್ ಆಗಿ, ಸ್ಕ್ರೀನ್ ಪ್ಲೇ ಹಿಂಗೆ, ಸೀನ್ಸ್ ಹಿಂಗೆ, ಈ ಪಾತ್ರಗಳು ಹಿಂಗಿಂಗ್ ಹೋಗುತ್ತೆ, ಹಿಂಗಿಂಗ್ ಎಂಡ್ ಆಗುತ್ತೆ, ಎವ್ರಿಥಿಂಗ್ ವಾಸ್ ಕ್ಲಿಯರ್. ಸೊ ಯುನೋ ಆ ಕ್ಲಾರಿಟಿ ತುಂಬಾ ಕಡಿಮೆನೆ ಇಂಡಸ್ಟ್ರಿನಲ್ಲಿ. ಅಂಡ್ ನೀವು ಹೇಳ್ದಂಗೆ ಹೋಗ್ತಾ ಹೋಗ್ತಾ ಎಲ್ಲೋ ಚೇಂಜಸ್ ಆಗೋದುಂಟು. ಸೊ ಬಟ್ ಆತರ ತುಂಬಾ ಆಗಿದೆ ಅಲ್ಲ ನಿಮಗೆ? ಆತರ ತುಂಬಾ ಆಫ್ ಕೋರ್ಸ್ ಡಿಸೈಡ್ ಆಗಿದೆ, ಏನಾಗಿದೆ ಲೊಕೇಶನ್ ಅಲ್ಲಿ ಕ್ಲೈಮ್ಯಾಕ್ಸ್ ಡಿಸೈಡ್ ಆಗಿದೆ ಅದ್ರೆಲ್ಲ. ಅಂಡ್ ಮುಂಚೆನೂ ಅಷ್ಟೇ, ಐ ಆಮ್ ಶೂರ್ ನಾಣಿ ಸರ್ ವಿಲ್ ನೋ, ಬೌಂಡ್ ಸ್ಕ್ರಿಪ್ಟ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ವಲ್ಲ. ಲೈಕ್ ಇಟ್ ವಾಸ್ ಸೋ ರೇರ್, ಯುನೋ ಸೀನ್ಸ್ ತುಂಬಾ ಸ್ಪಾಟ್ ಅಲ್ಲಿ ಸೀನ್ಸ್ ಬರೆಯೋರು, ಒಂದು ಐಡಿಯಾ ಹಿಂಗಿಂಗ್ ಹೋಗತ್ತೆ ಅನ್ನೋದು. ಬಟ್ ಸೀನ್ಸ್ ಒಂಥರ ನಾಣಿ ಸರ್ ಹೇಳ್ದಂಗೆ ಅಲ್ಲಿ ಇಂಪ್ರೂವೈಸ್ ಮಾಡ್ಕೊಂಡು, ಓಕೆ ಇವ್ರಿದ್ದಾರೆ, ಈ ಆಕ್ಟರ್ ಈ ತರ ಒಂದು ಸೀನ್ ಇದು ಆಡ್ ಮಾಡೋಣ ಹಿಂಗೆ ಅಂತ. ಬಟ್ ಇಲ್ಲಿ ಅದಕ್ಕೆ ಆಪರ್ಚುನಿಟಿನೇ ಇಲ್ಲ. Because he's pakka made his frame and said, this is what I'm going to say through Hagga. ಅಷ್ಟೇ. ನಮಗೆ ಸ್ವಲ್ಪ ಲೀನಿಯನ್ಸ್ ಇತ್ತು ನಮ್ಮ ಟ್ರ್ಯಾಕ್ಗೆ. ಸರ್ ಏನು ಸೇರಿಸ್ಕೊಂಡ್ರು ಏನು ಕೇಳ್ತಿರ್ಲಿಲ್ಲ. ಅಕಸ್ಮಾತ್ ಏನೋ ನೋಡಿ ಸರ್ ಏನೋ ಇದ್ರೆ ಅನ್ನೋ ಸಾಮಾನ್ಯ ಎಲ್ಲರೂ ಹೇಳ್ತಾರೆ. ಆ ಥರ ಅಲ್ಲಿ ಅಷ್ಟೊಂದು ಇವಾಗ ಕೆಲವರು ಅಲ್ಲಿ ಏನಿರುತ್ತೋ ಅದನ್ನೇ ಹೇಳಬೇಕು. ಏನೋ ಕೂರ್ಸ್ಕೊಂಡ್ಬಿಟ್ಟಿರ್ತಾರೆ ತಲೆಯಲ್ಲಿ, ಈಗ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ, ಅದು ಆ ಥರದ್ದೊಂದು. ಅವ್ನು ಹೇಳ್ದಾಗ ನೀನು ಕೇಳ್ಬೇಕಪ್ಪ, ಇಲ್ಲಾಂದ್ರೆ ನನಗೆ ಬೇಜಾರಾಗುತ್ತೆ. ಇಷ್ಟೇ ಹಿಂಗೆ ಹೇಳ್ಬೇಕು ಅವ್ರಿಗೆ, ಹಂಗೆ ಬರ್ದಿರೋದಲ್ಲಿ. ನೋಡೋ ನನ್ ತುಂಬಾ ಬೇಜಾರಾಗುತ್ತೆ. ಅವ್ನು ಹೇಳ್ದಂಗೆ ನೀನ್ ಕೇಳ್ಬೇಕು ಸರ್, ಉಲ್ಟಾ ಹೇಳ್ಬಿಟ್ರಿ ಅರ್ಥ ಕೆಡ್ತೇನಪ್ಪ, ಅಲ್ಲಿ ಭಾವನೆಯ ಅರ್ಥಗಳೇನು ಹೋಯ್ತು ಇಲ್ಲ ಅದನ್ನೇ ಹೇಳಿ ಸರ್. ಆ ತರದವ್ರನ್ನು ನೋಡಿದೀವಿ ನಾವು. ಇವ್ರು ಏನ್ ಅನ್ಕೊಂಡ್ ಬಂದಿದ್ರು ಅದನ್ನ ಕೂತ್ಕೊಂಡು ಸೈಲೆಂಟ್ ಆಗಿ ಇಲ್ಲ ಇಷ್ಟು ಮಾಡಿ ಅನ್ಕೊಂಡು ತಗೊಂಡವ್ರೆ. ಅವ್ರು ಏನಿತ್ತು ಮನಸ್ಸಲ್ಲಿ ಅದನ್ನ ಹಂಗೆ ಬಟ್ಟಿ ಇಳಿಸಿದ್ದಾರೆ. ಮೇಡಮ್ ಹೇಳ್ದಾಗೆ ಕೆಲವು ಆಗುತ್ತೆ,
ಕತೆ ಕೇಳೋದಾಗ ವಾವ್ ಅನ್ಸುತ್ತೆ. ಅಲ್ಲಿ ಹೋದಾಗ ಏನು ಅಲ್ಲಿ ಹೋದಾಗಲ್ಲ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನೋ ವೀಕ್ ಆಗಿದೆ ಅನಿಸ್ತಾ ಇರುತ್ತೆ. ಆಮೇಲೆ ಕೆಲವು ಸಿನಿಮಾ ತಗೊಳುತ್ತೆ ಸರ್, ಕೆಲವು ಸ್ಕ್ರಿಪ್ಟ್ಗಳು ಥ್ರೆಡ್ ಚೆನ್ನಾಗಿತ್ತು ಅಂದ್ರೆ ಸ್ಕ್ರೀನ್ ಪ್ಲೇ ಸೂಪರ್ ಆಗುತ್ತೆ, ಸ್ಕ್ರೀನ್ ಪ್ಲೇ ಚೆನ್ನಾಗಾದ್ರೆ ಡೈಲಾಗ್ ಚೆನ್ನಾಗಿ ಬರುತ್ತೆ. ಪಾತ್ರದವ್ರನ್ನ ಕೇಳುತ್ತೆ ಅದು, ನನಗಿಂತ ಬೇಕು, ನನಗಿಂತ ಚೇರ್ ಬೇಕು, ನಾನು ಇಂಥ ಕಡೆ ಕೂತ್ಕೋಬೇಕು ಅಂತ ಸ್ಕ್ರಿಪ್ಟ್ ಕೇಳುತ್ತೆ. ನಾವು ಏನೇ ಮಾಡೋದು ಬೇಡ ಏನೋ ಮಾಡೋಣ ಅಂತಂದ್ರೆ ಇನ್ನೊಂದು ಬೆಳಿಗ್ಗೆ ಯೋಚನೆ ಮಾಡೋ ಅಷ್ಟೊತ್ತಿಗೆ ಇಲ್ಲ ಅದೇ ಸರಿ ಅನ್ನಿಸ್ತಾ ಇದೆ. ಆ ಥರ ಶಕ್ತಿ ಕೆಲವಕ್ಕಿರುತ್ತೆ. ಇತ್ತೀಚೆಗೆ ಬಂದಿರೋ ಸಿನಿಮಾಗಳಲ್ಲಿ ತುಂಬಾ ಒಳ್ಳೆ ಸಿನಿಮಾ. ಎಸ್, ಅದ್ರ ಬಗ್ಗೆನೇ ಮಾತಾಡ್ತೀವಿ ನಾವು. ಈ ಕ್ಯಾರೆಕ್ಟರ್ ಬಗ್ಗೆ ಚೇಂಜಸ್ ಮಾಡೋದಿರ್ಬೋದು, ಆ ತರದ ಅನುಭವ ನಿಮ್ಗೆ ತುಂಬಾನೇ ಆಗಿರುತ್ತೆ. ಆ ತರ ಒಂದು ತುಂಬಾ ಎಕ್ಸ್ಪೆಕ್ಟೇಷನ್ ಇಕ್ಕಿರೋ ಸಿನಿಮಾ ಆತರ ಆಗ್ಬಿಟ್ಟಾಗ ನಿಮ್ಗೆ ಏನ್ ಅನ್ಸಿರುತ್ತೆ? ಆ ಕ್ಷಣಕ್ಕೆ ಏನ್ ಅನ್ಸುತ್ತೆ? ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ಸಿನಿಮಾ ಈ ತರ ಒಂದು ಆ ಕ್ಯಾರೆಕ್ಟರ್ ಫುಲ್ಫಿಲ್ಮೆಂಟ್ ಕೊಟ್ಟಿಲ್ಲ, ಜಡ್ಜ್ಮೆಂಟ್ ಸಿಕ್ಕಿಲ್ಲ ನಿಮ್ಗೆ ಅಂದಾಗ ಒಬ್ಬ ಕಲಾವಿದೆಯಾಗಿ ಅಥವಾ ಕಲಾವಿದ ನಿಮ್ಗಳಿಗೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಬೇಜಾರಾಗೇ ಆಗುತ್ತಲ್ಲ ನೀರಜ್. ಲೈಕ್ ಎಷ್ಟೊಂದ್ ಸರಿ ನಾನಿ ಸರ್ಗೂ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಸೀನೇ ಇರಲ್ಲ, ಕಷ್ಟಪಟ್ಟು ಮಾಡಿರ್ತೀವಿ ಆ ಸೀನ್ನ, ಆಸೆ ಏನೋ ಎಷ್ಟೊಂದ್ ಸರಿ ಆ ಸೀನ್ಗೋಸ್ಕರ ಸಿನಿಮಾ ಒಪ್ಕೊಂಡಿರೋ ತರ ಆಗಿರುತ್ತೆ. ಓಕೆ ಇದು ಪರ್ಫಾರ್ಮೆನ್ಸ್ ಇದೆ ನನಗೆ, ವಿಡ್ ಬಿ ಹೈಲೈಟೆಡ್ ಹಿಯರ್ ಅಂತ. ವೆನ್ ಯು ಸಡನ್ಲಿ ಗೋ ಸೀನೇ ಇಲ್ಲ ಅಂದಾಗ ಆಬ್ವಿಯಸ್ಲಿ ಕಲಾವಿದ್ರಾಗ ಬೇಜಾರಾಗೇ ಆಗುತ್ತೆ. ಸೊ ಒಂದು ಏನೇ ಆದ್ರೂ ಒಂದು ಪಾತ್ರ, ಒಂದು ಸಿನಿಮಾ, ನಾವು ಕಥೆ ಕೇಳಿ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ. ಓಕೆ ಈ ತರ ಮೂಡ್ ಬರುತ್ತೆ ಅನ್ನೋದು ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ಅನು ಪ್ರಭಾಕರ್ ಒಂದ್ ಸೀನ್ ಮಾಡ್ಲಿ ಅಥವಾ ಒಂದ್ ಸಾಂಗ್ ಮಾಡ್ಲಿ ಅಥವಾ ಒಂದು ಇಡೀ ಸಿನಿಮಾಲ್ ಇದ್ದೆ ಅಂತಂದ್ರು ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ ಅನೂರ್ ಇದಾರೆ ಅಂದ್ರೆ ಮೇ ಬಿ ಹಿಂಗಿರತ್ತೆ ಪಾತ್ರ ಅಂತ. ಸೊ ಆಲ್ ದಟ್ ಅದು ಬ್ರೇಕ್ ಆದಾಗ ಆಬ್ವಿಯಸ್ಲಿ ಕಲಾವಿದ್ರಾಗ ನಮ್ಗೆ ಬೇಜಾರಾಗೇ ಆಗುತ್ತೆ. ಕಡಿಮೆ ಆಗಿರ್ಬೋದು ಆ ಥರ, ತುಂಬಾ ಅಂತ ಆಗಿಲ್ಲ, ಡೆಫಿನೆಟ್ಲಿ ಲಕ್ಕಿ ಅನ್ಸುತ್ತೆ. ಬಟ್ ಆಗಿರೋದು ಎಕ್ಸ್ಪೀರಿಯನ್ಸ್ ಒಂದು ಎರಡು ಕಡೆ ಖಂಡಿತ ಬೇಜಾರಾಗೇ ಆಗುತ್ತೆ. ಸರ್ ನಿಮಗೆ ಆ ತರದ್ದು ಅಲ್ಲ, ಅಲ್ಲಿ ಕ್ಯಾಪ್ಟನ್ ಹೇಳ್ದಂಗೆ ಕೇಳ್ಬೇಕಲ್ಲ ಸರ್, ನಮ್ದೇನ್ ನಡೆಯಲ್ಲ, ಕತೆ ನಮ್ದಲ್ವಲ್ಲ. ಸೊ ಆ ಥರದ್ದು ಆಗಿರುತ್ತೆ. ಎಲ್ಲ ಒಂದ್ ಕಡೆ ನಿಂತ್ಕೊಂಡ್ಬಿಡ್ತೀವಿ, ದಾರಿನೇ ಕಾಣ್ತಿರಲ್ಲ, ಏನ್ ಹಿಂಗ ಗೊತ್ತಲ್ಲ, ಅದು ಸುಮ್ಮನೆ ನಿಂತಿರೋದಲ್ಲಿ ಯಾರೋ ಬರ್ತಾರೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅಂತ, ಆ ಥರ ಎಲ್ಲ ಆಗ್ಬಿಡುತ್ತೆ. ಆಮೇಲೆ ಎಷ್ಟೋ ಸಾರಿ ಮೇಡಮ್ ಹೇಳಿದಾಗ ಪಾತ್ರಗಳು ಪಿಕ್ಚರ್ ಪೂರ್ತಿ ಇರ್ಬೇಕು ಅಂತಿಲ್ಲ, ಯಾವ್ದೋ ಒಂದ್ 2 ಸೀನ್ ಸೂಪರ್ ಆಗಿದೆ ಅಂದ್ರೂ ಮಾಡ್ಬೇಕಿದೆ ನಾನು ಅನ್ನಿಸ್ತದೆ. ಹಂಗ ಅನ್ಕೊಂಡು ನೀವು ಅಲ್ಲಿ ಹೋದಾಗ 2 ಸೀನ್ ಇಲ್ಲ ಅಂದ್ರೆ ಏನಾಗ್ಬೋದು ನಿಮ್ಗೆ? ಏನೋ ಆಘಾತ ಆಗ್ಬಿಡುತ್ತೆ. ಇಲ್ಲ ಸರ್, ರಾತ್ರಿ ಸ್ವಲ್ಪ ನನ್ಗೇನೋ ಅನ್ನಿಸ್ತು, ಅದಕ್ಕೆ ಈ ತರ ಆಗಿದೆ ಅಂತಂದ್ರೆ ಏನ್ ಮಾಡಕ್ಕ, ತಗೊಳ್ಳೇಬೇಕು, ಸುಮ್ಮನೆ ಕಮಿಟ್ ಆಗಿದ್ದೀವಿ. ನಮ್ಗಳಿಗೆ ಅಂತ ಕಡಿಮೆ ನನ್ಗಾಗಿರೋದು, ನನ್ಗೆ ಸಿಕ್ಕಿದ ನಿರ್ದೇಶಕರು ದೊಡ್ಡವರಿಂದ ಹಿಡಿದು ಈಗ ಬಂದಿರೋರು ಎಲ್ರು ಸರ್ ಏನಾದ್ರು ನನ್ಗೆ ಹಾಕೊಳ್ಳಿ ಸರ್, ಸುಮ್ಮನೆ ಇರೋದನ್ನ ಹೇಳ್ತಾ ಇದ್ದೀರಾ ಅಂತಾರೆ. ಇಲ್ಲ ನಮ್ಗೆ ಅನಿಸಿದ್ರೆ ನಾವು ಹೇಳ್ತೀವಿ, ಈ ಲಾಜಿಕ್ ಸರಿ ಇಲ್ಲ ಇದು ಅಂತ ಹೇಳೋದು, ಇದು ಹೌದಲ್ಲ ಚೇಂಜ್ ಮಾಡ್ಕೋತಾರೆ. ಆ ಥರದ್ದೆಲ್ಲ ಇರುತ್ತೆ, ಗೀವ್ ಅಂಡ್ ಟೇಕ್ ಇದ್ರೇನೆ. ಇಲ್ಲ ಅದು ಕಲಾವಿದನ ಕಟ್ಟಿ ಹಾಕ್ಬಿಟ್ರೆ ಅದು ಮಧುರವಾಗಿ ಹಾಡಕ್ಕಾಗಲ್ಲ. ಸರ್ ನಿಮಗೆ ಇನ್ಸ್ಪಿರೇಷನ್ ಅಂದ್ರೆ ಸಿನಿಮಾಗೆ ಬರೋಕೆ ಏನು, ಯಾರು ಇನ್ಸ್ಪಿರೇಷನ್? ಬೇಸಿಕ್ಲಿ ಸಿನಿಮಾ ಅಂದ್ರೇನೆ ಇನ್ಸ್ಪಿರೇಷನ್ ನನಗೆ, ಸ್ಕ್ರೀನ್ ಅಲ್ವಾ. ಸೊ ಅದರಲ್ಲಿ ಕಾಣಿಸ್ಕೋಬೇಕು ಅಂತ ಒಂದು ಇತ್ತು ಮೊದಲಿಂದ ಚಿಕ್ಕ. ಏನಿಲ್ಲ ಇಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಯಾರು ಸಿನಿಮಾಯಿಂದ ಅಲ್ಲ. ಸೊ ಐ ಆಮ್ ದಿ ಫಸ್ಟ್ ಪರ್ಸನ್. ಫೇವ್ರೆಟ್ ನಟ ಅಂದ್ರೆ ನಿಮಗೆ? ಎಲ್ಲರೂ ನೋಡಿ ಏನೋ ಒಂದು ಕಲ್ತಿರ್ತೀವಿ. ಯಾರ ಹತ್ರ ಸ್ಟೈಲು, ಯಾರ ಹತ್ರ ಬಾಡಿ ಲ್ಯಾಂಗ್ವೇಜ್, ಇನ್ನೊಬ್ಬರ ಹತ್ರ ಫೈಟ್, ಇನ್ನೊಬ್ಬರ ಹತ್ರ ಡೈಲಾಗ್ ಡೆಲಿವರಿ. ಜನ ಇಲ್ಲಾಂದ್ರೆ ಇಷ್ಟಪಡೋದಿಲ್ವಲ್ಲ, ಒಂದ್ ಎರಡು ಸ್ಟಾರ್ ಅವ್ರು ನಾವು ಇಷ್ಟ ಖಂಡಿತ ಅವ್ರಿಗೆ ಪಟ್ಟ ಪಡ್ತೀವಿ. ಜನನ ಒಪ್ಕೊಂಡಿದ್ಮೇಲೆ ನಾನು ಯಾರು ಒಪ್ಕೊಳ್ತೀವಿ ಅವ್ರನ್ನ. ಸೊ ಆತರ ಅಲ್ಲ ಕೇಳಿದ್ದು, ನಿಮಗೆ ಇಷ್ಟ, ಇವಾಗ ಎಲ್ಲರೂ ಇಷ್ಟಪಡ್ತೀವಿ. ಅಲ್ಲ ಅದೇ ಹಂಗಾಗಿ ನನಗೆ ಎಲ್ರು ಇಷ್ಟ. ಅಂದ್ರೆ ಒಬ್ರನ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ, ಡಾನ್ಸಿಂಗ್ ಇಷ್ಟ, ಒಬ್ರದ್ದು ಇನ್ನೊಂದು ಅಕ್ಷರ ಮಾತ್ರ ಕಲಿಸಿದ ಆತಂ ಗುರು ಅಂತ ಒಂದೊಂದು ಅಕ್ಷರ ಎಲ್ಲೆಲ್ಲಿ ಕಲಿತೀವಿ ಅದು ಗುರುಗಳು, ಅವರೆಲ್ಲ ಗುರುಗಳು ಅಂತ ಖಂಡಿತ ಒಂದೊಂದು ಜಾನರಲ್ಲಿ ಒಂದು ಹೀರೋ. ಖಂಡಿತ ಸರ್, ಖಂಡಿತ. ಓಕೆ ಹೀರೋಯಿನ್ ಹೆಸರು ಹೇಳಿ ಸರ್, ಮೇಡಮ್ ಹೆಸರು ಅದು ಹೇಳಿ. ಕೇಳಿ ನೀರಜ್, ಕೇಳಿ. ಖಂಡಿತವಾಗ್ಲು ಮೇಡಮ್ ಒಂದ್ ನೋಡಿದಿ ಪಟಾರ್ ಅಂತ ಹೇಳಿ. ನಿಜ ಹೇಳ್ಬೇಕು ಇವಾಗ, ಫೇವ್ರೆಟ್ ಹೀರೋಯಿನ್ ಇನ್ ಕನ್ನಡ? ಅವ್ನು ಎಷ್ಟು ವಯಸ್ಸಿಂದ ನೋಡಿದ್ರೆ ಹೇಳಿ ಈಗ? ಅದೊಂದು ಪ್ರಶ್ನೆ. ನೀರಜ್ ನಿಮ್ ಸಿನಿಮಾ ಇಲ್ಲ ಆತರ ಹೇಳಕ್ ಇಷ್ಟಪಡ್ತಾರೆ. ಇಲ್ಲ ಅದನ್ನ ಇಲ್ಲ, ನಾನು ಹೇಳಕ್ ಬಂದಿದ್ದು ಬೇರೆ. ಈಗ ಕೇಳಿಸ್ಕೊಡಿ, ಇಲ್ಲಿಂದ ಶುರು ಮಾಡ್ತೀನಿ. ಇವ್ರ ತಾಯಿಯವರು ಅವರ ಡಬ್ಬಿಂಗ್ ಮಾಡುವಾಗ ವೆಂಕಟಾದ್ರಿ ಅಂತ ಒಬ್ಬರು ಕಿರ್ಲೋಸ್ಕರ್ ಕೆಲಸ ಮಾಡ್ತಿದ್ರು, ನಿಮ್ಮ ನೆನಪಿದ್ರು. ಅವ್ರ ಮನೇಲಿ ಹೋಗಿ ಒಂದು ಯಾವುದೋ ವಿಚಾರದ ಬಗ್ಗೆ, ಒಂದು ಡ್ರಾಮಾ ಬಗ್ಗೆ ಮಾತಾಡಿ ನಾನು ಹೋಗಿದ್ದೆ ಜೊತೆಗೆ. ಇವತ್ತು ಅಲ್ಲಿ 2 ಹಾಡು ಆಡಿದ್ರು, ನಾನು ತಬಲಾ ನುಡಿಸಿದೆ.
ಮೇಡಮ್ ಅವಾಗ ಓಡಾಡ್ತಾ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಇಷ್ಟೊಂದು ದೈತ್ಯವಾದ ಪ್ರತಿಭೆ ಆಗುತ್ತೆ ಇದು ಅಂತ ಅವಾಗ ನಿಜವಾಗ್ಲು ನಿಜವಾಗ್ಲು ನಾನಂತೂ ಈ ಪಿಕ್ಚರ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್ ಇವ್ರು. ಸೊ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರೆ ನಾನಿ ಸರ್ ಅಲ್ಲಪ್ಪ ಖುಷಿ ಆಯ್ತು ಇವತ್ತು. ಹೌದು ಇರೋದು ಹೇಳಿದೆ ನಾನು ನೋಡಿದ್ದೀನಿ ಈ ಹೇಳ್ತಿದ್ರು ಅವಾಗ ವೆಂಕಟಾದ್ರಿ ಅಂತ ಒಬ್ರು ಗಾಯಕರು ಒಳ್ಳೆ ಗಾಯಕ ಚೆನ್ನಾಗಿ ಹಾಡ್ತಿದ್ರು. ಅಮ್ಮ ಹತ್ರ ಕೂತ್ಕೊಂಡು ಮಾತಾಡಿ ಯಾವ್ದೋ ಡ್ರಾಮಾ ಬಗ್ಗೆ ಎಲ್ಲ ಏನ್ ಸಿನಿಮಾ ಯಾವ ನಡ್ಬೇಕು ಅಂತ ಹೇಳಿ ಅವಾಗ ನೋಡಿದ್ದೆ ನಾನು. ಅದಾದ್ಮೇಲೆ ಜೊತೆಲಿ ಪಾತ್ರನೂ ಮಾಡ್ಲಿಲ್ಲ. ಈ ಸಿನಿಮಾದಲ್ಲೂ ಡೈರೆಕ್ಟರ್ ನಮ್ಮನ್ನು ಜೊತೆಲಿ ಬಿಡಕ್ ಬಿಟ್ಟಿಲ್ಲ. ನನ್ನ ಟ್ರ್ಯಾಕ್ ಬೇರೆ ನನ್ನ ಟ್ರ್ಯಾಕ್ ಬೇರೆ ಅವ್ರ ಟ್ರ್ಯಾಕ್ ಬೇರೆ. ಹೌದು ವೇಣು ನಾನೇನೆ ಐ ಥಿಂಕ್ ಪ್ರಾಬ್ಲಿ 2-3 ಡೇಸ್ ಕೆಲಸ ಮಾಡಿದ್ವಿ ಜೊತೆಲಿ. ಹರ್ಷಿಕಾನು ಅದೇ ಹರ್ಷಿಕಾನು ಅದೇ ಬೇಜಾರ್ ಮಾಡ್ಕೊಂಡಿದ್ದು ಬರೀ ಏನ್ ಲಾಸ್ಟ್ ಅಲ್ಲಿ ಅಷ್ಟೇ ಒಂದ್ ಸೀನ್ ಲಾಸ್ಟ್ ಅಲ್ಲಿ ಇದೆ ನಾವು ಟೀಸರ್ ಲಾಂಚ್ ಮಾಡಿದಾಗ್ಲೂ ಹೇಳಿದ್ದು ಪಾಪ ಅವಿನಾಶ್ ನಮ್ಮನ್ನ ಮೀಟ್ ಮಾಡಕ್ಕೆ ಬಿಟ್ಟಿಲ್ಲ ಹನುಮ ಜೊತೆ. ನಾನಂದ್ರೆ ಲಾಸ್ಟ್ ಬಿಟ್ಟಲ್ಲಿ ಮಾತ್ರ ಟುಗೆದರ್ ಬಟ್ ಅದರ್ವೈಸ್ ಅವ್ರದ್ದೇ ಡಿಫ್ರೆಂಟ್ ನನ್ನ ಇದೆ ಡಿಫ್ರೆಂಟ್ ಇಲ್ಲ. ನಮ್ಮ ಕಥೆ ನಮ್ಮ ಸಿನಿಮಾ ಪಾರ್ಟ್ 1 ಅಷ್ಟೇ. ಎಸ್ ಇಲ್ಲಿಗೆ ಬರಲ್ಲ. ಡೈರೆಕ್ಟರ್ ಹೇಳ್ಬೇಕು ಅಂತ ಮೇಡಮ್ ಹೇಳ್ತಾರೆ. ಇಲ್ಲ ಅವ್ರು ಐ ಥಿಂಕ್ ನೀವು ಅವಿನಾಶನ್ ಕೇಳಿ ಆ ಪ್ರಶ್ನೆ. ಪಾರ್ಟ್ 1 ಪಾರ್ಟ್ 2 ಏನಕ್ಕೆ ಹಾಕಿದ್ರೆ ನಮ್ ಕತೆ ಪಾರ್ಟ್ 1 ಫಿನಿಶ್ ಆಗುತ್ತೆ. ಸೊ ನೀವು ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ಎಂಜಾಯ್ ಮಾಡಿ ಸಿನಿಮಾ ಮುಗಿಸಿ ಮನೆಗೆ ಹೋಗ್ತೀರಾ. ಓ ಇವಾಗ ಪಾರ್ಟ್ 2 ವೇಟ್ ಮಾಡ್ಬೇಕು. ಮ್ಯಾಮ್ ಈ ತರದೊಂದು ಪಾತ್ರಗಳು ನೀವು ಆಲ್ಮೋಸ್ಟ್ ಅಂದ್ರೆ ಲೈಕ್ ದೇವಿ ಪಾತ್ರಗಳು ಮಾಡಿರ್ಬೋದು, ಈ ತರ ಒಂದಷ್ಟು ದುರ್ಗಾಶಕ್ತಿ ಕ್ಯಾರೆಕ್ಟರ್ಗಳು ಮಾಡಿದ್ದೀರಾ ನೀವು. ನಿಮ್ಗೆ ಯಾವ ತರ ಈ ತರ ಪಾತ್ರಗಳು ಬಂದಾಗ ಯಾವ ತರ ಪ್ರಿಪರೇಷನ್ಸ್ ಆಗ್ತೀರಾ? ದೇವಿ ಅನ್ನೋ ಇದ್ರಲ್ಲಿ ನೋಡಿದ್ರೆ ಡಿವೋಷನಲ್ ಮೂವೀಸ್ ಎಲ್ಲ ತುಂಬಾ ಮಾಡಿದ್ವಿ. ದಾನಮ್ಮ ದೇವಿ ಇರ್ಬೋದು, ನವಶಕ್ತಿ ವೈಭವ, ಅದೆಲ್ಲ ದಟ್ಸ್ ಡಿಫ್ರೆಂಟ್. ಆಕ್ಚುಯಲ್ ದೇವಿ ಪಾತ್ರ ಮಾಡ್ತಾ ಇದೀವಿ. ದಾನಮ್ಮ ದೇವಿ 11ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಆಕ್ಚುಯಲ್ ಪರ್ಸನ್ ಏನೋ ಅವ್ರ ಬಗ್ಗೆ ಸಿನಿಮಾ ಅಂದ್ರೆ ಅಲ್ಲಿ ತಿಳ್ಕೊಬೇಕಾಗತ್ತೆ, ಹಿಸ್ಟ್ರಿ ಓದ್ಕೋಬೇಕಾಗತ್ತೆ, ಡೈರೆಕ್ಟರ್ ಹತ್ರ ತುಂಬಾ ಫೀಡ್ಬ್ಯಾಕ್ ತಗೊಂಡು ಏನೇನು ಎತ್ತದ ಎಲ್ಲ ಅರ್ಥ ಮಾಡ್ಕೊಂಡು ಆ ಥರ ಎಲ್ಲ ಇರುತ್ತೆ. ಅನ್ನಪೂರ್ಣೇಶ್ವರಿ ಪಾತ್ರ ನನ್ನ ಲಕ್, ನನ್ನ ಹೆಸರು, ನನ್ನ ತಂದೆ ತಾಯಿ ನನಗೆ ಇಟ್ಟಂತ ಹೆಸರು ಅನ್ನಪೂರ್ಣ, ಆ ಒಂದು ಪಾತ್ರ ನನಗೆ ಮಾಡೋಕ್ ಸಿಕ್ತು. ಅಲ್ಲೂ ಇಟ್ಸ್ ಡಿಫ್ರೆಂಟ್. ಇಲ್ಲಿ ನೀವು ಆತರ ಒಂದು ಶೇಡ್ ಅಂತ ನಾವು ಹೇಳಕ್ ಆಗಲ್ಲ. ನೀವು ಸಿನಿಮಾ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಯಾಕೆ ಈ ತರ ಬ್ಲೂ ಕಲರ್ ಇದೆ, ಏನಿದೆ, ಅದು ಪಾಸಿಟಿವ್ ನೆಗೆಟಿವ್ ಏನು ಅನ್ನೋದು. ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆಲ್ಲ ಇದನ್ನ ಕಳಿಸಿದಾಗ ನಾನು ನನ್ನ ಹುಟ್ಟದಬ್ಬಕ್ಕೆ ಒಂದು ರಿಲೀಸ್ ಮಾಡಿದ್ರು ಅವಿನಾಶ್. ಅವಾಗ ಅದಾದ್ಮೇಲೆ ರೀಸೆಂಟ್ ಆಗಿ ನಾವು ಮೋಷನ್ ಪೋಸ್ಟರ್ ಎಲ್ಲ ಲಾಂಚ್ ಮಾಡಿದಾಗ ನನ್ನ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ, ನನ್ನ ಫ್ರೆಂಡ್ಸ್ ಗ್ರೂಪ್ಸ್ ಅಲ್ಲಿ ಡಿಸ್ಕಷನ್, ಅನು ಆರ್ ಯು ಅ ದೆವ್ವ, ಆರ್ ಯು ಅ ದೇವಿ, ದಿಸ್ ಇಸ್ ಬ್ಲೂ ಕಲರ್, ದೇವಿ ಇರ್ಬೇಕು, ಇಲ್ಲ ರೆಡ್, ಮತ್ತೆ ದೊಡ್ಡ ಬೊಟ್ಟಿಟ್ಕೊಂಡಿದ್ದಾಳೆ, ಕಣ್ಣು ರೆಡ್ ಇದೆ, ಇಷ್ಟು ಡಿಸ್ಕಷನ್ ನಡೀತು. ಸೊ ಐ ಥಿಂಕ್ ಆ ಡಿಸ್ಕಷನ್ಗೆ ದ ಅಲ್ಟಿಮೇಟ್ ವಿಲ್ ಬಿ ಸಿನಿಮಾ ನೋಡೋದು, ನೋಡಿ ಅದರಲ್ಲಿ ಅರ್ಥ ಆಗತ್ತೆ ಏನಿದು ಅಂತ. ಬಟ್ ಪ್ರಿಪ್ರೇಷನ್ ಅಂದ್ರೆ ನಾನು ಮುಂಚೆಯಿಂದ ಐ ಆಲ್ವೇಸ್ ಲೈಕ್ ಟು ಕಾಲ್ ಮೈ ಸೆಲ್ಫ್ ಡಿರೆಕ್ಟರ್ಸ್ ಆಕ್ಟರ್ ನೀರಜ್. ಸೊ ಡೈರೆಕ್ಟರ್ ಹೇಗೆ ಹೇಳ್ತಾರೆ ಅವ್ರಿಗೊಂದು ಕ್ಲಾರಿಟಿ ಇದ್ದಾಗ, ನಾನ್ ವರ್ಕ್ ಮಾಡಿದ್ದು MS ರಾಜಶೇಖರ್, ಮಹೇಂದರ್ ಸರ್, ನಾರಾಯಣ್ ಸರ್, ಅವರ ತುಂಬಾ ಕ್ಲಾರಿಟಿ, ಇಷ್ಟು ಡೈಲಾಗ್ ಇದು, ಮಾಡ್ಯುಲೇಷನ್ಸ್ ಕೂಡ ಹೇಳ್ಕೊಡೋರು ಅವ್ರು ನಮ್ಗೆ, ಈ ತರ ಬೇಕು. ನಾರಾಯಣ್ ಸರ್ ಹತ್ರ ಸರ್ ಅಂತ ಅವ್ರ ಸೀನ್ ಹೋದವಾಗ ಕೇಳಿಸ್ಕೊಂಡ್ಬಿಟ್ರೆ ಇಟ್ಸ್ ಡನ್, ಅವತ್ತಿನ ಕೆಲಸ ಮುಗಿದು, ಆರಾಮಾಗಿ ಅವ್ರು ಹೇಳ್ದಷ್ಟು ಮಾಡೋದು ಅಂತ. ಸೊ ಆ ರೀತಿ ಅವಿನಾಶ್ ಸರ ಏನೋ ಡೈರೆಕ್ಟರ್ ಯಂಗ್ಸ್ಟರ್ ಒಬ್ರು ಅಷ್ಟು ಕ್ಲಾರಿಟಿ ಇದ್ದಾಗ ಇಟ್ಸ್ ಈಸಿ ಫಾರ್ ಅಸ್. ಓಕೆ ಈ ತರ ವಿ ಹ್ಯಾವ್ ಟು ಡೂ ದಿಸ್, ಇದನ್ನ ನಾನು ಕೊಡ್ಬೇಕು, ಇದನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ. ಅದ್ರ ಕ್ಲಾರಿಟಿ ಅವಿನಾಶ್ ಕೊಡೋರು, ಅದನ್ನ ಫಾಲೋ ಮಾಡ್ಕೊಂಡು ಹೋದೆ. ಬ್ಯಾಕ್ ಗ್ರೌಂಡ್ ಆಫ್ ಕೋರ್ಸ್ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಈ ತರ ಈ ಸಿಚುವೇಶನ್, ಈ ತರ ಪೀರಿಯಾಡಿಕ್, ಈ ತರ ಆಗಿರತ್ತೆ, ಇದು ಎಕ್ಸ್ಪೀರಿಯನ್ಸು. ಸೊ ಅದನ್ನೆಲ್ಲ ತಲೆಗೆ ಹಾಕೊಂಡು ಅದನ್ನ ಮನ್ಸಿನಲ್ಲಿ ಇಟ್ಕೊಂಡು ನಾವು ಆ ಪಾತ್ರವನ್ನು ಮಾಡಿದಾಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದನ್ನ ಮುಟ್ಟಿದೀನಿ ಅಂತ ಅನ್ಕೊಂಡಿದೀನಿ. ದೇವಿ ಪಾತ್ರನೂ ಮಾಡಿದ್ದೀರಾ, ದೇವದ ಪಾತ್ರಗಳು ಮಾಡಿದ್ದೀರಾ? ಎಸ್ ಆಮೇಲೆ ಪೊಸೆಸ್ಡ್ ಆ ತರ ಎಲ್ಲ, ಕನಕಾಂಬರಿ ಮಾಡಿದೀನಿ, ಮೋಹಿನಿ ಮಾಡಿದೀನಿ. ಯಾ ಸೊ ಎಲ್ಲಾ ತರಾನು ಆಗಿರೋದ್ರಿಂದ, ಬಟ್ ಅಗೇನ್ ಇದರಲ್ಲಿ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಖಂಡಿತ ಹೇಳ್ಬೋದು. ಅದು ಆಸ್ ಅನ್ ಆಕ್ಟರ್ ಹೇಳ್ತೀನಿ, ಎಲ್ಲರೂ ನಮ್ಮ ಸಿನಿಮಾ ಡಿಫ್ರೆಂಟ್ ಅಂತ ಹೇಳ್ತಾರೆ. ಬಟ್ ಕಲಾವಿದೆಯಾಗಿ ನಾನು ಮಾಡಿದಂತ ಇಷ್ಟು ಪಾತ್ರಗಳಲ್ಲಿ ಅಗೇನ್ ನ್ಯೂ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಒಬ್ಬ ಹೊಸ ನಿರ್ದೇಶಕ, ಹೊಸ ಟೀಮ್, ಅವ್ರ ಜೊತೆ ಚೆನ್ನಾಗಿ ಮಾಡಿದ್ದು, ಅಲ್ಟಿಮೇಟ್ಲಿ ಅದು ನೋಡಿದಾಗ ಖುಷಿ ಪಟ್ಟಿದ್ದು. ಯು ಡೆಫಿನೆಟ್ಲಿ ಫೀಲ್ ಹ್ಯಾಪಿ.
ಸರ್ ಈಗ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಬೂಸ್ಟಿಂಗ್ ಸಿಕ್ಕಿದೆ, ಭೀಮ ಇರ್ಬೋದು, ಕೃಷ್ಣ ಪ್ರಣಯಸಖಿ, ಆ ಸಿನಿಮಾಗಳು ಹೋಗ್ತಾ ಇರೋ ರೀಚ್ ಮತ್ತೆ ಥಿಯೇಟರ್ ಚೆನ್ನಾಗಿ ಬರ್ತಾ ಇದ್ದಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಹೊಸಬ್ರಿಗೂ ಅದೇ ರೀತಿಯಾದ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಸರ್ ಏನೋ ಒಂದು ಆಸೆ ಸರ್. ಇವಾಗ ನೋಡಿ, ಇವಾಗ ಶುರುವಾಗಿದೆ, ಇಷ್ಟು ದಿನ ಕಷ್ಟ ದಿನಗಳು ಕಳೀತು, ಇನ್ನು ಮುಂದೆ ಒಳ್ಳೇದಾಗತ್ತೆ ಅನ್ನೋ ಭಾವನೆಯಲ್ಲೇ ಇರ್ತೀವಲ್ಲ. ನಾಳೆ ನಮ್ದಲ್ವಲ್ಲ, ಇವತ್ತು ಚೆನ್ನಾಗಿದ್ದೀವಿ, ಚೆನ್ನಾಗಿರ್ತೀವಿ ಅನ್ನೋದು ನಾಳೆ. ಸೊ ಇವಾಗ 2 ಸಿನಿಮಾನು ಚೆನ್ನಾಗಿ ಆಗಿದೆ, ನಮಗೂ ಒಳ್ಳೇದಾಗ್ಬೋದು ಅಂತ ಹೇಳಿ. ಜನ ಬರಲ್ಲ ಅಂತಲ್ಲ, ಇವಾಗ ಹೆಂಗ್ ಬಂದ್ರು 2 ಸಿನಿಮಾಗೆ? ಎಲ್ರೂ ಕೇಳೋರು ಈ ಪ್ರಶ್ನೆ ಎಲ್ಲೋದ್ರು. ಸರ್ ಥಿಯೇಟರ್ ಜನ ಬರಲ್ಲ ಅಂತಾರಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ಎಲ್ಲಾರು ಜನ ನನಗೆ ಗೊತ್ತಿಲ್ಲ, ಇಲ್ಲಿ ಹೇಳಿ ಕಳಿಸ್ತಾ ಇದ್ದೆ ನಾನು. ಹೆಂಗೆ ಹೇಳಕ್ ಸಾಧ್ಯ? ಕೆಲವು ಪ್ರಶ್ನೆಗಳು ಉತ್ತರ ಸಿಗಲ್ಲ ಸರ್. ಈಗ 2 ಗೆದ್ದಿದೆ, ಜನ ತಗೋತಾವ್ರೆ, ಇನ್ನು ಜೀವ ಇದೆ ನಮ್ಗೆ ಇಂಡಸ್ಟ್ರಿಗೆ ಅಂತ. ಇಷ್ಟು ದಿನ ಕಳೆದಿದ್ದ ಕಷ್ಟ ಸಾಕು ನಮಗೆ. ಈಗ ಬರೋ ಸಿನಿಮಾಗಳೆಲ್ಲ ಮೊನ್ನೆ ಬಂದಿದ್ದು ಎಲ್ಲ ಹೊಸ ಡೈರೆಕ್ಟರ್ಗಳು ಸಿನಿಮಾನು ಚೆನ್ನಾಗಿದೆ. ಓ ಅಂತ ಹೋಗದೆ ಇರ್ಬೋದು, ಒಳ್ಳೆ ಹೆಸರಿದೆ, ಆಗುತ್ತೆ ಸರ್, ಸರಿ ಹೋಗುತ್ತೆ. ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲ, ಡ್ರೈ ಆಗಲ್ಲ. ಏನೋ ಒಂದು ಕಾಲ, ಒಂದು 40 ವರ್ಷಕ್ಕೆ ಒಂದ್ಸರಿ ಸೈಕಲ್ ಹೋಗುತ್ತಂತೆ. ಡ್ರೆಸ್ಗಳು ಸಮೇತವಾಗಿ ಕಥೆಗಳು, ಮೇಕಿಂಗು ಎಲ್ಲ ಹೋಗ್ತಾ ಇರುತ್ತೆ. ಇವತ್ತು ನಮ್ಮ ಯಜಮಾನರು ನಾನು ವಿಟ್ನೆಸ್ ಮಾಡಿದಂತ ಒಂದು ಡಿಸ್ಕಷನ್ ಜಿಮ್ ಅಲ್ಲಿ. ತುಂಬಾ ನಾರ್ಮಲ್ ಕನ್ನಡ ಸಿನಿಮಾ ಇಷ್ಟಪಡೋ ಅಂತವ್ರು, ಅದೇ ಈ ವೀಕೆಂಡು ಯಾವ್ದು ಒಳ್ಳೆ ಸಿನಿಮಾನು ಇಲ್ಲ, ಏನ್ ಮಾಡೋಣ ಅಂತ. ಸೊ ನಾ ಹೇಳ್ದೆ, ಅಯ್ಯೋ ಪ್ಲೀಸ್ ವೇಟ್ ಮಾಡಿ, ಹಗ್ಗ ಬರ್ತಿದೆ, ಶುಕ್ರವಾರ ಶನಿವಾರ ಹಗ್ಗ ನೋಡಿ ಅಂತ. ಅವ್ರೊಂದು ಟೀಮ್ ಇವಾಗ ದೇರ್ ವೇಟಿಂಗ್ ಕಟ್ಕೊಂಡು. ಹೌದಾ ಮೇಡಮ್, ಹೌದಾ, ಓಕೆ. ಅದನ್ನ ಟ್ರೇಲರ್ ನೋಡ್ತಾರೆ, ಟೀಸರ್ ನೋಡ್ತಾರೆ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಓ ಅದಾ ಮೇಡಮ್, ಇದಕ್ಕೆ ಬರ್ಡೇ ಹಾಕಿದ್ರಲ್ಲ ಆ ಪೋಸ್ಟರ್, ಎಕ್ಸಾಕ್ಟ್ಲಿ. ಸೊ ಸರ್ ಹೇಳ್ದಂಗೆ ಆ ಸಿನಿಮಾ ಅನ್ನೋದು ಮನೋರಂಜನೆ, ಅದು ಅಂಡ್ ಆ ಫಾರ್ಮ್ ಆಫ್ ಮನೋರಂಜನೆ ನಾವು ವೇಟ್ ಮಾಡ್ತೀವಿ ಅಲ್ವಾ? ಡ್ರೈ ಆಗಲ್ಲ ಸರ್. ಏನೋ ಕಷ್ಟ ಕಾಲ ಬಂದಿರ್ಬೋದು ಅಷ್ಟೇ, ಡ್ರೈ ಆಗೋದಿಲ್ಲ, ಮತ್ತೆ ಶುರುವಾಗುತ್ತೆ ನೋಡಿ. ಶುರು ಆಗುತ್ತೆ ಖಂಡಿತ. ಹೊಸಬ್ರು ಅಂತ ಕಂಟೆಂಟ್ ಚೆನ್ನಾಗಿದ್ರೆ ಮೇ ಬಿ ಸಪೋರ್ಟ್ ಆಗಿರೋದು, ಅದು ಯಾವತ್ತು ಸೋತಿರೋ ಇತಿಹಾಸನೇ ಇಲ್ಲ ಇಂಡಸ್ಟ್ರಿ. ಎಕ್ಸಾಕ್ಟ್ಲಿ. ಮೌತ್ ಪಬ್ಲಿಸಿಟಿ ಸರ್, ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಚೆನ್ನಾಗಿದೆ ಅಷ್ಟೇ. ಹೊಸಬ್ರು ಅಂತ ನೋಡಲ್ಲ, ನೀವು ಯಾವುದೇ ತಗೊಳ್ಳಿ, ಮೌತ್ ಪಬ್ಲಿಸಿಟಿ ಮುಂದೆ ಬೇರೆ ಇಲ್ಲ. ಎಕ್ಸಾಕ್ಟ್ಲಿ. ಒಬ್ಬನ ಬಾಯಿ ಕರೆಕ್ಟ್ ಆಗಿ ಚೆನ್ನಾಗಿದ್ದು ಅಂತ ಹೇಳ್ಬಿಟ್ಟು 10 ಜನಕ್ಕೆ ಕೇಳ್ತಾನ ನಾವು. ಆತರ ಆಗುತ್ತೆ. ಚೆನ್ನಾಗಿದೆ, ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನೋಡಿ ಟೀಸರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು, ಗ್ರಾಫಿಕ್ ವಿಎಫ್ಎಕ್ಸ್ ಸರ್ ಚೆನ್ನಾಗಿ ಬಂದಿದೆ ಅಂದ್ರೆ ಅಲ್ಲಿ ಬಂದಿದ್ದವರು ಪ್ರಶ್ನವರು, ಬೇರೆಯವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವೇ ಡೈರೆಕ್ಟ್ ಮಾಡಿರೋದು ಅಂದ್ರೆ ವಿರುದ್ಧವಾದ ಪ್ರಶ್ನೆ ಅದು. ಇಷ್ಟು ಚೆನ್ನಾಗಿದೆ ನೀವಾ, ಈ ಹುಡುಗನ ಅನ್ನೋ ಅಂದ್ರೆ ಪ್ರತಿಭೆ ಯಾರಪ್ಪದು ಸರ್ ಗೊತ್ತಿಲ್ಲ ನಮಗೆ. ಅವ್ರ ತಲೆಯಲ್ಲಿ ಏನ್ ನೋಡ್ತಾ ಇರುತ್ತೋ, ಅವ್ರ ಮನಸ್ಸಲ್ಲಿ ಏನಿದೆಯೋ ನಮ್ಗೆ ಗೊತ್ತಿರುತ್ತಾ. ಎಲ್ಲರೂ ಇದು ನೋಡಿದವರು ಏನ್ರಿ ನೀವು ನಿಮ್ ಫೀಲ್ಡ್ ಬೇರೆ ಇಷ್ಟ ಚೆನ್ನಾಗಿ ಮಾಡಿದೀರಾ ಅಂತಾರೆ. ಹಂಗೆ ಒಳ್ಳೇದಾಗ್ಬಿಟ್ರೆ ಸಾಕು ನಮ್ಗೆ ಟೀಮ್ ಅಷ್ಟೇ. ನಾವು ಸರ್ ಹಗ್ಗನ ಎಲ್ಲರೂ ಹಿಡಿತಾರೆ ಅಂದ್ರೆ ಹಿಡಿದು ಥಿಯೇಟರ್ ಬರ್ತಾರೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿ. ಅಂಡ್ ಮೋರ್ ಓವರ್ ಈ ಸಿನಿಮಾ ಮತ್ತೆ ಗೆದ್ದಿ ಹೊಸಬರಿಗೆ ಒಂದು ಒಳ್ಳೆ ಹುರುಪನ್ನ ತುಂಬಲಿ ಅಂತ ನಾನು ಕೂಡ ಬೇಕಂದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ರಿಲೀಸ್ ಆಗ್ತಿದೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನೀರಜ್, ನಿಮ್ ವಿಶಸ್ಗಾಗಿ ನಮ್ಮ ಇಡೀ ತಂಡದ ಪರವಾಗಿ ನಾವು ಎಕ್ಸೆಪ್ಟ್ ಮಾಡ್ತೀವಿ ಅದನ್ನ. ನನಗೆ ಹಗ್ಗ ವಿಲ್ ಬಿ ವೆರಿ ಸ್ಪೆಷಲ್, ಈಸ್ ಸ್ಪೆಷಲ್, ವಿಲ್ ಬಿ ಸ್ಪೆಷಲ್. ಯಾಕಂದ್ರೆ ಹೋದ ತಿಂಗಳೇ ನಾವು ಬಿಡುಗಡೆ ಆಗ್ಬೇಕಿತ್ತು ಚಿತ್ರ, ಅದಾಗ್ಲಿಲ್ಲ, ಮುಂದಕ್ಕೆ ಹೋಯ್ತು. ಆ ಸಮಯದಲ್ಲಿ ನಾನು ರಾಜ್ ನಮ್ಮ ನಿರ್ಮಾಪಕರನ್ನ ಪ್ರಶ್ನೆ ಮಾಡಿದ್ದುಂಟು, ಅವಿನಾಶ್ನ ಪ್ರಶ್ನೆ ಮಾಡಿದ್ದುಂಟು, ಯಾಕಪ್ಪ ಇಷ್ಟೆಲ್ಲ ಯು ವರ್ಕಿಂಗ್ ಹಾರ್ಡ್, ಯಾಕೆ ಮತ್ತೆ ಮುಂದಕ್ಕೆ ಹಾಕ್ತಾ ಇದ್ದೀರಾ ಅಂತ. ದೇರ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್, ಅದನ್ನ ಅವರು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಮೇಡಮ್ ಓವರ್ ಆಲ್ ಇಂಡಸ್ಟ್ರಿ ನಾವೆಲ್ಲ ತಗೊಂಡು ಕರೆಕ್ಟ್ ಟೈಮ್ ನೋಡ್ಕೊಂಡು ವಿ ಹ್ಯಾವ್ ಟು ರಿಲೀಸ್. ಸರಿ ಓಕೆ ಅಂತ ನಾನು ಸುಮ್ಮನೆ ಆದೆ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬುವಂಥ ವ್ಯಕ್ತಿ. ನನ್ನ ಜೀವನದಲ್ಲಾಗ್ಲಿ ಒಟ್ಟು ಎಲ್ಲ ಏನೇ ಆದ್ರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅನ್ನೋದು ನಾನು ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಹಗ್ಗ ತುಂಬಾ ಸ್ಪೆಷಲ್ ಆಗತ್ತೆ ನನಗೆ. ಯಾಕಂದ್ರೆ ಸೆಪ್ಟೆಂಬರ್ 19ನೇ ತಾರೀಕು 1999 ಹೃದಯ ಬಿಡುಗಡೆ ಆಗಿದ್ದು. ಸೊ ಕರೆಕ್ಟ್ ಈ ಸೆಪ್ಟೆಂಬರ್ 19ಕ್ಕೆ 25 ವರ್ಷ ಆಯ್ತು ನಾನು ನಾಯಕ ನಟಿಯಾಗಿ ಚಿತ್ರರಂಗ ಕಾಲಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆ ನಿಟ್ಟಿನಲ್ಲಿ 20ನೇ ತಾರೀಕು ಹಗ್ಗ ಬಿಡುಗಡೆ ಆಗ್ತಿರೋದು ರಾಜ್ ಮತ್ತೆ ಅವಿನಾಶ್ ನನಗೆ ಕೊಟ್ಟಂತ ಒಂದು ಗಿಫ್ಟ್ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಸೊ ಹೋಪಿಂಗ್ ಕನ್ನಡಿಗರು ಇಷ್ಟು 25 ವರ್ಷ ಏನು ಪ್ರೀತಿ ನನ್ನ ಮೇಲೆ ಇಟ್ಟಿದ್ದಾರೆ, ಯಾವ ರೀತಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಕಲಾವಿದೆಯಾಗಿ ನನಗೆ ಯಾವ ರೀತಿ ಶಬಾಷ್ ಅಂದಿದ್ದಾರೆ, ಅದೇ ರೀತಿ ನನ್ನ ಹಗ್ಗ ತಂಡ, ನನ್ನ ಹಗ್ಗ ಸಿನಿಮಾನು ಅವರು ಎದ್ದು ಹಿಡೀಲಿ ನಮ್ಮ ಕನ್ನಡದವರು ಅಂತ ನಾನು ಆಶಿಸ್ತೀನಿ. Thank you so much and all the very best. Thank you so much. Yes, sir. ನಾವು ಹೇಳೋದು ಇಷ್ಟು ಸಿನಿಮಾಗಳು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಜನ, ಇಲ್ಲಾಂದ್ರೆ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಅಲ್ವಾ. ಸೊ ಎಲ್ಲ ಸಿನಿಮಾನು ನೋಡಿದೀರಿ, ಗೊತ್ತಾಗುತ್ತೆ ಅವ್ರಿಗೆ
ನೀವು ಹೇಳಿದಾಗೆ ಟ್ರೈಲರ್ ನೋಡದೆ ಹಂಗೆ ಗಿತ್ತು ಅಂತ ಹೇಳ್ತೀರಾ, ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಜನ. ನಮಗೂ ಹೊರಗಡೆ ಎಲ್ಲ ಕೇಳ್ತಾರೆ, ಯಾವಾಗ ನೋಡಿದಾಗ ನೀವು ಮಾಡಿದ್ದೀರಾ ಅದರಲ್ಲಿ ಅಂತ. ಅವ್ರಿಗೆ ಏನ್ ಸಂಬಂಧನೇ ಇಲ್ಲ, ಏನು ಕೇಳ್ತಾರೆ, ಏನೋ ಒಂದು ಇಂಪ್ರೆಸ್ ಆಗಿರ್ತಾರೆ. ಸೊ ಹಾಗಾಗಿ ಒಳ್ಳೆ ಸಬ್ಜೆಕ್ಟು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮ್ ಶ್ರಮ ಎದ್ದು ಕಾಣುತ್ತೆ. ನಮಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇದೆ. ಶ್ರಮ ಇದೆಯಲ್ಲ ಅದ್ರ ಬೆವರೇ ಬೇರೆ, ಕೂತು ಬೆವರು ಬರೋದು ಬೇರೆ. ಶ್ರಮದ ಬೆವರು ಇದೆಯಲ್ಲ ಅದಕ್ಕೆ ತುಂಬಾ ಹೌದು. ಅದಕ್ಕೆ ಹೇಳ್ತೀನಿ, ತುಂಬಾ ಚೆನ್ನಾಗಾಗತ್ತೆ ಸಿನಿಮಾ. ಯಾಕಂದ್ರೆ ನಿರ್ಮಾಪಕರು ಹೊಸಬ್ರನ್ನೆಲ್ಲ ನಮ್ಗೆ ಜೊತೆಲಿ ಹಾಕೊಂಡು ಇಲ್ಲ ಮಾಡಿ ನಾನಿದ್ದೀನಿ, ಅದು ಇಷ್ಟು ಕಷ್ಟದ ಕೆಲಸನ. ಯಾವ್ದೋ ಸಿಂಪಲ್ ಸ್ಟೋರಿ ಆದ್ರೂ ಓಕೆ, ಅಂದ್ರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಧೈರ್ಯ ಇಲ್ಲ ಇದು ಚೆನ್ನಾಗಾಗುತ್ತೆ ಅಂತ. ಎಲ್ಲರ ಮನಸ್ಸಲ್ಲೂ ಅಲ್ಲೇ ಇದೆ, ಅದೇ ಇದೆ. ಇಡೀ ನಾಡಿನ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಹೊಸಬರು ಅನ್ಕೋಬೇಡಿ, ಯಾರ್ಯಾರಲ್ಲಿ ಏನು ಪ್ರತಿಭೆ ಇರುತ್ತೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಬೇಕು ಜನ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಅದೇ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್, ಎಲ್ಲರೂ ಹೇಳತ್ರ ಮತ್ತೆ ಅದೇ ಆಗುತ್ತೆ. ಇದು ತುಂಬಾ ಡಿಫ್ರೆಂಟ್ ಸಬ್ಜೆಕ್ಟ್ ಇದು. ಹೊಸ ಟೀಮ್ ಬಂದು ಸಪೋರ್ಟ್ ಮಾಡಿ ಚೆನ್ನಾಗಿ ಬಂದಿದೆ ಸಿನಿಮಾ. ಅವರು ಟೀಮ್ ಜೊತೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಯಿತು ತುಂಬ ಒಂದು ಚೆನ್ನಾಗಿದೆ ಸಿನಿಮಾ. ಅಂದರೆ ರೀಸೆಂಟ್ಸಲ್ಲಿ ಈ ಥರ ಸಿನಿಮಾ ನೋಡಿದ್ದಿಲ್ಲ. ನನಗೆ ಗೊತ್ತಿದ್ದು ಒಂದು 4-5 ವರ್ಷದಲ್ಲಿ ಈ ಥರ ಸಿನಿಮಾಗಳು ಯಾವುದೋ ಜನರಲ್ಲಿ ಬಂದಿಲ್ಲ. ಚೆನ್ನಾಗಿದೆ, ನನಗೆ ತುಂಬ ಖುಷಿ ಕೊಡ್ತು ಪರ್ಸ್ನಲ್ ಆಗಿ. ಜನನ ಇಷ್ಟಪಡ್ತಾರೆ. 95% ನನಗೆ ಹೋಪ್ ಇದೆ, 100ರಲ್ಲಿ 95. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಅಗ್ಗ ಎಲ್ಲರಿಗೂ ಕೂಡ ಅಷ್ಟೇ ಹುರುಪು ತಂದು ಎಲ್ಲರಿಗೂ ಥಿಯೇಟರ್ ಕರ್ಕೊಂಡು ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.